ಸಮೀವುಲ್ಲಾ ಸರ್ ಒಂದು ಬಹಳ ಇಂಟ್ರೆಸ್ಟಿಂಗ್ ಹಾಗೆ ಬಹಳ ಮುಖ್ಯವಾದ ಅಂಶವನ್ನ ಇಟ್ಟರು. ನಿಖೇತ್ ರಾಜ್ ಅವರೇ, ಅದರ ಎಕ್ಸ್ಪ್ಲನೇಷನ್ ಬೇಕು ನಿಮ್ಮಿಂದ. ಅಂದ್ರೆ DK ಶಿವಕುಮಾರ್ ಅವರು ಇಡೀ ಈ ಪಾದಯಾತ್ರೆ ಅಂದ್ರೆ ಬಿಜೆಪಿ ಹಾಗೆ JDS ನಡೆಸ್ತಿರೋದು, ಜೊತೆಗೆ ನಿಮ್ಮ ಸಮಾವೇಶ, ಇದೆರಡರ ಅಜೆಂಡಾ ಸೆಟ್ ಮಾಡ್ತಿದ್ದಾರೆ. ಇಟ್ ಶುಡ್ ಬಿ ಸೆಂಟರ್ಡ್ ಅರೌಂಡ್ DK ಶಿವಕುಮಾರ್. ಮೂಡಾನೂ ಅಲ್ಲ, ಸಿದ್ದರಾಮಯ್ಯನೂ ಅಲ್ಲ. ಹಳೆಯ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರ ವರ್ಚಸ್ಸನ್ನ ವೃದ್ಧಿ ಮಾಡಲಿಕ್ಕೆ ಬಳಕೆ ಆಗುತ್ತೆ ಎರಡು ವೇದಿಕೆ. ಎಸ್ ಸರ್, ನೋ? ನೋ ಅನ್ನೋದಾದ್ರೆ ಯಾಕೆ ನೋ? ಯಾಕೆ ಅಂತಂದ್ರೆ ಇವತ್ತು ನಾವು ಮಾತಾಡ್ತಿರುವಂತ ಇಶ್ಯೂಸ್ ಯಾವುದು? ನಾವಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ನೀವು ಗವರ್ನರ್ ಆಫೀಸ್ ಅನ್ನ ಬಳಸ್ಕೊಂಡು ಜನರಿಂದ ಆಯ್ಕೆ ಆಗಿರುವಂತ ಸರ್ಕಾರವನ್ನ ಅಲ್ಲಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದು ನಿಮ್ ಚಾಳಿ, ನಿಮ್ ರೋಗ. ಅದು ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆ ಮಾಡಿರೋದು ನೀವು ಹಾಗೇನೆ. ಬಂಗಾಳದಲ್ಲಿ ದೀದಿ ಸರ್ಕಾರ ನಡೆಯಕ್ ಬಿಡ್ತಾ ಇಲ್ಲ, ಕೇರಳದಲ್ಲಿ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ನಡೆಯಕ್ ಬಿಡ್ತಾ ಇಲ್ಲ, ತಮಿಳುನಾಡಲ್ಲಿ ನೀವು ಇದೇ ತರ ಸರ್ಕಾರವನ್ನು ಅಲ್ಲಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ, ದೆಹಲಿಯಲ್ಲಿ ಇದೇ ತರ ಮಾಡ್ತಾ ಇದ್ದೀರಿ, ಮಧ್ಯಪ್ರದೇಶದಲ್ಲಿ ಹಿಂದೆ ಆರಿಸಿ ಬಂದಂತ ಸರ್ಕಾರವನ್ನ ಬೀಳಿಸಿದ್ದೀರಿ, ಜಾರ್ಖಂಡ್ ನಲ್ಲಿ ಅಧಿಕಾರದಲ್ಲಿದ್ದಂತ ಸರ್ಕಾರವನ್ನ ಬೀಳಿಸಿದ್ದೀರಿ. ಈ ರೀತಿಯಾಗಿ ದೇಶದ ತುಂಬಾ ಹೋದ ಕಡೆಗಳಲ್ಲಿ ಜನರಿಂದ ಆಯ್ಕೆ ಆಗುವ ಯೋಗ್ಯತೆ ಇಲ್ಲದ ನೀವು 136 ಸೀಟ್ ತಗೊಂಡು ಗೆದ್ದಿರುವಂತ ಒಂದು ಸರ್ಕಾರವನ್ನ ಗವರ್ನರ್ ಆಫೀಸ್ ಬಳಸ್ಕೊಂಡು, ಯಾರೋ ಒಬ್ಬ ದಾರಿಲಿ ಹೋಗುವಂತ ವ್ಯಕ್ತಿ, ಒಬ್ಬ ಅಬ್ರಾಹಂ ಅನ್ನುವ ವ್ಯಕ್ತಿ, ಆತ ಹೋಗಿ ಇವತ್ತು ಕಂಪ್ಲೇಂಟ್ ಕೊಟ್ಟಂತೆ. ನೋಡಿ ಹೆಂಗಿದೆ ಇದು ಮಜಾ. ಇವಾಗ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಆ ಕಂಪ್ಲೇಂಟಿನ ಬಗ್ಗೆ ಕೂಲಂಕುಷವಾಗಿ ಒಂದು ಡಿಸ್ಕಷನ್ ಇಲ್ಲ, ಡಿಕ್ಲರೇಷನ್ ಇಲ್ಲ, ಏನಿಲ್ಲ. ವಿತ್ ಇನ್ ಫ್ಯೂ ಅವರ್ಸ್ ಗವರ್ನರ್ ಆಫೀಸ್ ಇಂದ ಮುಖ್ಯಮಂತ್ರಿಗಳ ಕಚೇರಿಗೆ ಫೋನ್ ಬರ್ತದೆ. ಏನು ಅಂತಂದ್ರೆ, ನಾವು ನಿಮ್ಮ ಮೇಲೆ ಯಾಕೆ ಆಕ್ಷನ್ ತಗೊಳ್ಬಾರ್ದು, ಯಾಕೆ ನಾವು ನಿಮ್ಮ ಮೇಲೆ ತನಿಖೆ ಮಾಡಬಾರ್ದು ಅಂತ ಶೋಕಾಸ್ ನೋಟಿಸ್ ಕೊಡ್ತಾರೆ. ನಾನ್ ಕೇಳು, ಯಾಕೆ ಕಾಂಗ್ರೆಸ್ ಅಷ್ಟೊಂದು ಭಯ ಪಟ್ಟಿರೋದು? ಯಾಕೆ ಒಂದು ಗವರ್ನರ್ ಇಂದ ಬಂದಿರುವ ಆ ನೋಟಿಸ್ಗೆ ಕಾಂಗ್ರೆಸ್ ನಲ್ಲಿ ಇಷ್ಟು ಭಯ ಯಾಕೆ ಅಂತ? ಯಾವ ಭಯನೂ ಇಲ್ಲ ಮೇಡಮ್. ನಮ್ಗಿರೋದೇನು ಅಂತಂದ್ರೆ, ಜನರಿಗೆ ಸಂವಿಧಾನನ ಉಳಿಸೋದಕ್ಕೋಸ್ಕರ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ವಿರೋಧ ಎಲ್ಲಿದೆ? ಗವರ್ನರ್ ಅವರ ನಡೆ ಸಂವಿಧಾನಕ್ಕೆ ವಿರೋಧವಾಗಿ ಎಲ್ಲಿದೆ? ನಾ ಹೇಳ, ಕೇಳಿಸ್ಕೊಳ್ಳಿ. ಇದು ಇಲ್ಲಿ ಮಾತ್ರ ಅಲ್ಲ, ಒಂದು ಬಹಳ ಮುಖ್ಯವಾಗಿ ಗವರ್ನರ್ ಸಂವಿಧಾನದ ಪರ ಇರ್ತಾನೆ. ಹಾಗಾದ್ರೆ ನಾನ್ ನಿಮಗೆ ಇಲ್ಲೊಂದು ಅಲಿಗೇಷನ್ ಕೊಡ್ತೀನಿ. ಯಾರೋ ರೋಡಲ್ಲಿ ಹೋಗೋನೊಬ್ಬ ಅಲಿಗೇಷನ್ ಮಾಡಿದ್ದನ್ನ ನೀವು ವಿತ್ ಇನ್ 2-3 ಅವರ್ಸ್ ನೀವು ವಾಪಸ್ ಅವ್ರ ಮೇಲೆ, ನೀವು ಮುಖ್ಯಮಂತ್ರಿ ಕಚೇರಿಗೆ ನೀವು ಶೋಕಾಸ್ ನೋಟಿಸ್ ಜಾರಿ ಮಾಡ್ತೀರಲ್ವಾ? ಬಿಜೆಪಿ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಅಲಿಗೇಷನ್ ಮಾಡಿ ರಾಜ್ಯದ ಎಲ್ಲ ಪತ್ರಿಕೆಗಳಿಗೆ ಆಡ್ಸ್ ಕೊಡ್ತಾರೆ. ಏನ್ ಕೊಡ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ 450 ಕೋಟಿ ಬೆಲೆ ಬಾಳುವಂತ ಜಮೀನು ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ ಪಕ್ಕ ರಿಂಗ್ ರೋಡ್ ಚಿನ್ನದ ಬಳಿ ಚಿನ್ನದಷ್ಟೇ ಬೆಲೆ ಬಾಳುವ 153 ಎಕರೆ ಭೂಮಿಯನ್ನ 2006-7ರಲ್ಲಿ ಡಿನೋಟಿಫೈ ಮಾಡಿದ್ದಾರೆ. ಈ ಜಮೀನಿನ ಆಗಿನ ಬೆಲೆ ಸುಮಾರು 450 ಕೋಟಿ ರೂಪಾಯಿ ಆಗಿದ್ದು, ಇದನ್ನು ನೆರೆ ರಾಜ್ಯಗಳ 3 ಮಂದಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪರವಾಗಿ ಡಿನೋಟಿಫೈ ಮಾಡಿದ್ದಾರೆ. ಈ ಉದ್ಯಮಿಗಳು ರೈತರು ಅಲ್ಲ, ಅವರಲ್ಲಿ ರಾಗಿ ಭತ್ತ ಬೆಳೀತಾ ಇಲ್ಲ. HD ಕುಮಾರಸ್ವಾಮಿ ಅವರೇ ಹೇಳಿ, ಇನ್ನು ನೀವು ಬೇರೆಯವರ ಬಗ್ಗೆ ಪ್ರಶ್ನಿಸುವ ನೈತಿಕ ಹಕ್ಕು ಉಳಿಸಿಕೊಂಡಿದ್ದೀರಾ? ಈ ಪ್ರಶ್ನೆ ಕೇಳ್ತಿರೋದು ನಿಖೇತ್ ರಾಜ್ ಅಲ್ಲ, ಬಿಜೆಪಿ ಪಾರ್ಟಿಯವರು ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಹಾಗಾದ್ರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ನೀವು ನೋಟಿಸ್ ಕೊಟ್ರಲ್ಲ, ಅದೇ ತರ ಇದನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಶೋಕಾಸ್ ನೋಟಿಸ್ ಕೊಡಿಸಿ. ನೀವು ಪ್ರಾಮಾಣಿಕವಾಗಿದ್ದರೆ BV ಆಚಾರ್ಯ ಅವರು ಮಾತಾಡಿದ್ದಾರೆ, ಸುನಿಲ್ ಕುಮಾರ್ ಅವರು ಮಾತನಾಡಿದ್ದಾರೆ, PCR BV ಆಚಾರ್ಯ ಅವರು ಬೈಟ್ ಇದೆಯಾ? ಪ್ಲೇ ಮಾಡಿ. ಈಗ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಟ್ಟ ಕೂಡಲೇ ಕೋರ್ಟ್ ಸ್ಟ್ರೈಟ್ ಅವೇ ಕನ್ವಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೆರ್ ವಿಲ್ ಹ್ಯಾವ್ ಟು ಬಿ ಇನ್ಕ್ವೈರಿ ಆರ್ ಟ್ರಯಲ್. ಆ ಸ್ಟೇಜ್ನಲ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದೇ ತಪ್ಪು ಅಂತ ಕೋರ್ಟ್ನಲ್ಲಿ ಸಾಧನೆ ಮಾಡಬಹುದು. ಚೀಫ್ ಮಿನಿಸ್ಟರ್ಗೆ ಅದು ರೈಟ್ ಉಂಟು. ಈಗ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಟ್ಟ ಕೂಡಲೇ ಕೋರ್ಟ್ ಅಲ್ವಾ ಸಮೀರ್ ಸರ್, ಅಲ್ಲಿಗೆ ಅಷ್ಟು ಡೆಸ್ಪರೇಟ್ ಆಗೋದು, ಅಷ್ಟೊಂದು ರೋಷಾವೇಶದಲ್ಲಿ ಮಾತನಾಡೋದು ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ? BV ಆಚಾರ್ಯ ಅವರು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು, ಇನ್ನೂ ಅವಕಾಶಗಳಿದೆ. ನೋಟಿಸ್ ಕೊಡ್ತಿದ್ದಂಗೆನೆ ಪ್ರಾಸಿಕ್ಯೂಷನ್ ಕೋರ್ಟ್ ಪರ್ಮಿಷನ್ ಕೊಡೋ ಅಗತ್ಯ ಇಲ್ಲ. ಬಟ್ ನೋಟಿಸ್ ಅಲ್ಲಿ, ಶೋಕಾಸ್ ನೋಟಿಸ್ ಅಲ್ಲಿ, ಆನ್ ಪರ್ಸ್ಯೂಯಲ್ ಆಫ್ ದಿ ರಿಕ್ವೆಸ್ಟ್ ಇಟ್ ಈಸ್ ಸೀನ್ ದಟ್ ಅಲಿಗೇಷನ್ ಅಗೇನ್ಸ್ಟ್ ಯು ಆರ್ ಸೀರಿಯಸ್ ನೇಚರ್ ಅಂಡ್ ಪ್ರಿಮಾ ಫೇಸಿ ಸೀಮ್ಸ್ ಪ್ಲಾಸಿಬಲ್. ಅಂದ್ರೆ ಅವರು ಪ್ರಾಸಿಕ್ಯೂಷನ್ಗಿಂತ ಮೊದಲೇನೆ ನೋಟಿಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಪ್ರಾಸಿಕ್ಯೂಟ್ ಯು ಅಂತ ಹೇಳ್ತಿದ್ದಾರೆ. ಇದು ಆಲ್ಮೋಸ್ಟ್ ಮುಂದೆ ಅವ್ರ ಪ್ರಾಸಿಕ್ಯೂಷನ್ ಅನ್ನ ಕನ್ಫರ್ಮ್ ಮಾಡುತ್ತೆ. ಇದು ನೋಟಿಸ್ ಅಲ್ಲಿ ಯಾರು ನೋಟಿಸ್ ಈ ತರ ಕೊಡಲ್ಲ, ಸ್ವಲ್ಪ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಿರುತ್ತೆ. ಬಟ್ ಇದರಲ್ಲಿ ನೀವು ಪ್ರಾಸಿಕ್ಯೂಟ್ ಮಾಡ್ತೀನಿ ಅನ್ನೋ ತರ ಇದೆ. ಕಾಂಗ್ರೆಸ್ನ ಆತಂಕದಲ್ಲಿ ಆತಂಕಕ್ಕೆ ಇದು ಮುಖ್ಯವಾದಂತಹ ಆತಂಕಕ್ಕೆ. ಆಮೇಲೆ ಇದು ಮುಂದುವರೆದು ಮತ್ತೆ ನ್ಯಾಯಾಲಯದ ವ್ಯಾಪ್ತಿಗೆ ಹೋದಾಗ ಅದು ತೆಗೆದುಕೊಳ್ಳುವಂತಹ ತಿರುವು. ಯಾಕೆಂದ್ರೆ ಆಚಾರ್ಯ ಅವರು ದೊಡ್ಡ ವಕೀಲರು ಮತ್ತು ಇಂತಹ ಪ್ರಕರಣಗಳಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಮಾತಾಡಬಲ್ಲಂತವ್ರು.
ನೋಟಿಸ್ ಕೊಡ್ತಿದ್ದ ಹಾಗೇನೆ ಅಥವಾ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಿದ್ದ ಹಾಗೇನೆ ನ್ಯಾಯಾಲಯದ ಅಂಗಳಿಗೆ ಜಿಗಿಯುತ್ತೆ. ಈ ಪೊಲಿಟಿಕಲ್ ರೆಸೊಲ್ಯೂಷನ್ ತಗೊಳ್ಳೋದು, ನಾವು ನಿಮಗೆ ಬ್ಯಾಕ್ ಮಾಡ್ತೀವಿ ಅಂತ ಕ್ಯಾಬಿನೆಟ್ ಅಲ್ಲಿ ತಗೊಳ್ಳೋದು, ಅದು ಸ್ಟೇಟ್ಮೆಂಟಿಗೆ ಅಥವಾ ಒಂದು ಮಾರಲ್ ಸಪೋರ್ಟಿಗೆ ಇರುತ್ತೆ ಹೊರತು ವೆನ್ ಇಟ್ ಕಮ್ಸ್ ಟು ದಿ ಪಾಯಿಂಟ್ ಆಫ್ ಲೀಗಲ್ ಬ್ಯಾಟಲ್ ಈ ತರ ಪೊಲಿಟಿಕಲ್ ಸ್ಟ್ರಾಟಜಿ ಎಲ್ಲ ಲೀಗಲ್ ಬ್ಯಾಟಲ್ ವರ್ಕೌಟ್ ಆಗೋದಿಲ್ಲ. ನಿಜ. ಈಗ ಅವ್ರು ಆರೋಪ ಮಾಡೋದಕ್ಕೆ ತಕ್ಕಂತೆ ನಿಮ್ಗೆ ಕೇಳ್ತೀನಿ, ಬಿಜೆಪಿ ವಕ್ತಾರರೇ ಉತ್ತರ ಕೊಡಬೇಕು. ಸುನಿಲ್ ಕುಮಾರ್ ಅವರು ಖ್ಯಾತ ವಕೀಲರು, ಅವರು ಕೂಡ ಮಾತನಾಡಿದ್ದಾರೆ ಈ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ. ಅದನ್ನ ಪ್ಲೇ ಮಾಡಿ. ರೈಟ್ ಉಂಟು. ಗವರ್ನರ್ ಅವರು ಒಂದು ಪಕ್ಷ ಕಂಪ್ಲೇಂಟ್ ಕೊಟ್ಟರು, 26ನೇ ತಾರೀಕು ಅಬ್ರಹಾಂ ಅವರು ಕಂಪ್ಲೇಂಟನ್ನು ಕೊಡ್ತಾರೆ. ಆನ್ ದ ಸೇಮ್ ಡೇ ತಾವು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಿ ಅನ್ನೋದು ಒಂದು ಅಲಿಗೇಷನ್ ಬಂದು ಸಂಜೆ ನೀವು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತೀರಿ. ನೀವು ಲೀಗಲ್ ಎಕ್ಸ್ಪರ್ಟ್ಸನ್ನು ಚರ್ಚೆ ಮಾಡಿಲ್ಲ. ನಿಮ್ಮ ಅಟ್ಲೀಸ್ಟ್ ನಿಮಗೆ ಬೇಕಾಗಿರುವಂಥ ಅಡ್ವೊಕೇಟ್ ಜನರಲ್ ಹತ್ರ ನೀವು ಚರ್ಚೆ ಮಾಡ್ಬೋದಿತ್ತು. ರಾಜ್ಯದ ಅಡ್ವೊಕೇಟ್ ಜನರಲ್ ಇದ್ದಾರೆ. ಮತ್ತು ಈವನ್ ಅದರ್ವೈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರನ್ನಾದ್ರೂ ಕರೆದು ಚರ್ಚೆ ಮಾಡಿ ಎಲ್ಲವನ್ನೂ ನೋಡಿ ನಿಜವಾಗ್ಲೂ ಮುಖ್ಯಮಂತ್ರಿಗಳ ಪಾತ್ರ ಇದೆಯಾ, ಅವ್ರು ಏನಾದರೂ ಬೆನಿಫಿಟ್ ಆಗಲಿಕ್ಕೆ, ತಮ್ಮ ಹೆಂಡತಿಗೆ ನಿಜವಾಗ್ಲೂ ಬೆನಿಫಿಟ್ ಆಗಲಿ ಅಂತೇಳಿ ಆದೇಶ ಕೊಟ್ಟಿದ್ದಾರೆ, ಅದರಿಂದ ಹಣದ ಸವಲತ್ತನ್ನು ಪಡೆದಿದ್ದಾರೆ, ಎಲ್ಲವನ್ನೂ ನೋಡಿ ಒಂದು 3-4 ದಿವಸ, ಒಂದು ವಾರ ಬಿಟ್ಟು ಆಮೇಲೆ ಸ್ಯಾಂಕ್ಷನನ್ನು ಕೊಡ್ಬೋದಿತ್ತು. ಈಗ ಗವರ್ನರ್ ಅವರು ಸೇಮ್ ಡೇ ಕಂಪ್ಲೇಂಟ್ಗೆ ಸೇಮ್ ಡೇ ಸಂಜೆ ಶೋಕಾಸ್ ನೋಟಿಸ್ ಕೊಟ್ಟಿರೋದು ಭಾಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಅಲ್ವಾ? ಅನಿಲ್ ಅವರೇ, ಕಿರಣ್ ಅವರೇ, ಇದೇ ಅನುಮಾನಕ್ಕೆ ಕಾರಣವಾಗ್ತಿರೋದು. ಅಂದ್ರೆ ಗವರ್ನರ್ ಅವರನ್ನ ಬಳಸ್ಕೊಂಡು ಬಿಜೆಪಿ ರಾಜಕಾರಣ ಮಾಡ್ತಿದೆ ಅನ್ನೋದಕ್ಕೆ ಒಂದ್ ಸ್ವಲ್ಪ ಪೂರಕವಾಗೇ ಇದೆಯಪ್ಪ ವಕೀಲರು ಮಾತನಾಡಿರೋದು. ನಿಖೇತ್ ಅವರು ಅದೇ ನಿಮ್ಮೆಲ್ಲ ಆರೋಪ ಮಾಡ್ತಿರೋದು. ಕಾಂಗ್ರೆಸ್ ಪಕ್ಷ ಇಲ್ಲಿ ತಪ್ಪು ಅಭಿಪ್ರಾಯನ ಕನ್ನಡ ಜನತೆಗೆ ಕೊಡ್ತಾ ಇದೆ. ಇಲ್ಲೇ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಸುನಿಲ್ ಅವರು ನಮ್ಮ ಚಾನೆಲ್ ಮೂಲಕ ತಪ್ಪ ಆರೋಪ ಹೋಗೋದು ಬೇಡ. ಅವ್ರು ಕಾಂಗ್ರೆಸ್ ವಕ್ತಾರರಲ್ಲ, ವಕೀಲರು. ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ ನೋಡಿ, ನನ್ನ ನಾಲೆಜ್ ಪ್ರಕಾರ, ನನಗಿರೋ ನಾಲೆಜ್ ಜ್ಞಾನದ ಪ್ರಕಾರ ಇವತ್ತು ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಜಸ್ಟ್ ದೇ ಗಿವನ್ ಅ ನೋಟಿಸ್. ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು. ಇವರು ಭ್ರಷ್ಟರ ಅಲ್ಲದೆ ಹೋಗಿದ್ರೆ, ಹಗರಣ ಮಾಡಿಲ್ಲದೆ ಹೋಗಿದ್ರೆ, ಅಲ್ಲಿ ಜಮೀನನ್ನ ಕೊಳ್ಳೆ ಹೊಡೆದೇ ಹೋಗಿದ್ರೆ, ಇವ್ರು ಬೆನಿಫಿಷಿಯರಿ ಅಲ್ಲದೆ ಹೋಗಿದ್ರೆ ಹೆದರ್ತಿದ್ದಾರೆ ಯಾಕೆ? ಈಗ ನೋಟಿಸ್ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಗೋ ಅಂಡ್ ಸಬ್ಮಿಟ್ ಯುವರ್ ಪ್ರೂಫ್ಸ್. ಈ ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಇದ್ರ ಬಗ್ಗೆ ಡಿಸ್ಕಷನ್ ಕೇಳುತ್ತೆ, ಚರ್ಚೆ ಕೇಳುತ್ತೆ, ಕೊಡಲ್ಲ. ಆಯ್ತಾ? ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ಮತ್ತು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾರೆ. ನಿಖೇತ್ ಅವರು ಮಣಿಪುರದ ಬಗ್ಗೆ ಕೇಂದ್ರದಲ್ಲಿ ಅಂದ್ರೆ ಲೋಕಸಭೆಯಲ್ಲಿ ಅವಕಾಶ ಸಿಗಲಿಲ್ಲ ಅಂದಾಗ ಕೇಂದ್ರ ಸರ್ಕಾರ ದೂಷಣೆ ಮಾಡಲಿಲ್ಲ, ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದಿಲ್ಲ. ಆಯ್ತು, ನೀವು ಕಂಟಿನ್ಯೂ ಮಾಡಿ. 30 ಸೆಕೆಂಡ್. ಇವರು ಅಷ್ಟು ನಿಷ್ಕಳಂಕ ವ್ಯಕ್ತಿತ್ವ ಇದ್ದಿದ್ರೆ, ಭ್ರಷ್ಟಾಚಾರ ಮಾಡದೇ ಇದ್ದಿದ್ರೆ ಚರ್ಚೆಗೆ ಅವಕಾಶ ಕೊಡಬೇಕಾಯಿತು ಸಭಾಪತಿಗಳು. ಒಂದು. ಎರಡನೇದ್ದು, ಇವರ ಅವಶ್ಯಕತೆ ಏನಿದೆ, ಹೊರಗಡೆ ಬಂದು ಫ್ಲೋರ್ ಆಫ್ ದಿ ಹೌಸ್ ಹೊರಗಡೆ ಬಂದು ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಟುಕೊಂಡು ಪ್ರೆಸ್ ಮೀಟ್ ಮಾಡಂತ ಅವಶ್ಯಕತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಿತ್ತು? ನಮ್ಮ ಪ್ರಶ್ನೆ. ಅವ್ರು ನಿಷ್ಕಳಂಕ ಆಗಿದ್ರೆ ಕೊಟ್ಟು ಬಿಡಬೇಕಾಗಿತ್ತಲ್ಲ. ರಾಜ್ಯ ಜನತೆಗೆ ಸಂಶಯ ಮೂಡ್ತು. ಯಾಕಂದ್ರೆ ಡೆವಲಪ್ ಮಾಡಿದಂತ ಜಮೀನನ್ನ ಅಗ್ರಿಕಲ್ಚರ್ ಫೋರ್ಜ್ಡ್ ಆಗಿರೋ ಡಾಕ್ಯುಮೆಂಟ್ ಯಾವುದು? ಕಿರಣ್ ಅವರೇ, ಯಾವ್ದು? How can you tell lie on the TV? Hey, please, man. ಹೇಳಿ ಸರ್. Don't speak the lie. I will show. I have the document. Show the document. Why are you afraid? I am not afraid. ಕಿರಣ್ ಅವ್ರು ಕರೆಕ್ಟ್ ಕೇಳ್ತಿದ್ದಾರೆ.